ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಪಿಟಲ್ ಚಾನಲ್ ಕನೆಕ್ಟ್ ಟು ಕ್ಯಾಪಿಟಲ್. ಫ್ರೆಂಡ್ಸ್, ಇದುವರೆಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅನಾಲಿಸಿಸ್ ನೋಡೋಣ. 17 ಮೇ 2021 ಮಂಡೇ. ಮತ್ತೆ ಬಾಲಕೃಷ್ಣ ಇಂಡಸ್ಟ್ರೀಸ್ ಲಿಮಿಟೆಡ್ ಅವರ Q4 ರಿಸಲ್ಟ್ ಕೂಡ ಬಂದಿದೆ. ಅದು ರಿಸಲ್ಟ್ ನೋಡೋಣ. ಮತ್ತೆ FIIU DII ಅವ್ರದ್ದೆಲ್ಲ ಟ್ರೇಡಿಂಗ್ ಆಕ್ಟಿವಿಟಿ ಏನಾಯ್ತು ಅಂದ್ಬಿಟ್ಟು ಆ ಡೀಟೇಲ್ಸ್ ಎಲ್ಲ ನೋಡೋಣ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ತಿಳಿಯುತ್ತೆ. ಮೊದಲನೇದಾಗಿ ಇವತ್ತು ಏನು ಕೋವಿಡ್ ಕೇಸಸ್ ಎಲ್ಲ ಡ್ರಾಪ್ ಆಗ್ತಾ ಇದ್ದಾವೆ, ಅದಕ್ಕೋಸ್ಕರ ಬೆಂಚ್ ಮಾರ್ಕ್ ಇಂಡಿಸಸ್ ನಿಯರ್ಲಿ 2% ಹೈಯರ್ ಆಯ್ತು ಇವತ್ತು ಮಂಡೇ. ನಿಫ್ಟಿ 50 ಬಂದ್ಬಿಟ್ಟು 245.35 ಪಾಯಿಂಟ್ಸ್ ಅಷ್ಟು ರೈಸ್ ಆಗಿ 14,923.15 ಗೆ ಎಂಡ್ ಆಯ್ತು. ನೆಕ್ಸ್ಟ್ BSE ಸೆನ್ಸೆಕ್ಸ್ ನೋಡೋದಾದ್ರೆ 848.18 ಅಷ್ಟು ಅಪ್ಪಾಗಿ 49,580.73 ಗೆ ಎಂಡ್ ಆಯ್ತು. ನೆಕ್ಸ್ಟ್ ನಿಫ್ಟಿ ಮಿಡ್ ಕ್ಯಾಪ್ 100 ಇದು ಕೂಡ 1.84% ಅಷ್ಟು ಗೈನ್ ಆಯ್ತು. ನೆಕ್ಸ್ಟ್ ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಇದು ಕೂಡ 1.15% ಅಷ್ಟು ಅಪ್ ಆಯ್ತು. ನೆಕ್ಸ್ಟ್ ನಿಫ್ಟಿ IT ಇದು ಕೂಡ 0.45% ಅಷ್ಟು ಅಪ್ ಆಯ್ತು. ನೆಕ್ಸ್ಟ್ ನಿಫ್ಟಿ ಮೆಟಲ್ ಇದು ಕೂಡ 2.29% ಅಷ್ಟು ಅಪ್ ಆಯ್ತು. ನೆಕ್ಸ್ಟ್ ನಿಫ್ಟಿ ಆಟೋ ಬಂದ್ಬಿಟ್ಟು 1.95% ಅಷ್ಟು ಅಪ್ ಆಯ್ತು. ನೆಕ್ಸ್ಟ್ ನಿಫ್ಟಿ PSU ಬ್ಯಾಂಕ್ ಬಂದ್ಬಿಟ್ಟು 3.81% ಅಷ್ಟು ಅಪ್ ಆಯ್ತು. ಇವತ್ತು ಇಂಡಿಸಸ್ ಎಲ್ಲ ಚೆನ್ನಾಗಿ ಗ್ರೀನ್ ಅಲ್ಲೇ ಇತ್ತು ಅಂತಾನೆ ಹೇಳ್ಬೋದು. ಇಷ್ಟು ಇವತ್ತು ಮೇನ್ ಇಂಡಿಸಸ್ ಡೀಟೇಲ್ಸ್. ನೆಕ್ಸ್ಟ್ ಏನು 8 ಆಫ್ ದ 10 ಇಂಡೆಕ್ಸ್ ಕಾಂಟ್ರಿಬ್ಯೂಟರ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ HDFC ಬ್ಯಾಂಕ್ ಇರ್ಬೋದು, ICICI ಬ್ಯಾಂಕ್, HDFC, SBI ಮತ್ತೆ ಆಕ್ಸಿಸ್ ಬ್ಯಾಂಕ್, ಕೊಟಕ್ ಮಹೀಂದ್ರ ಬ್ಯಾಂಕ್ ಇವರೆಲ್ಲ ಟಾಪ್ 8 ಅಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರಿ ಮತ್ತೆ ಇನ್ಫೋಸಿಸ್ ಅವರು ರಿಮೈನಿಂಗ್ 2 ಕಾಂಟ್ರಿಬ್ಯೂಟರ್ಸ್ ಅಂತ ಹೇಳ್ಬೋದು. ನಿಫ್ಟಿ ಎಲ್ಲ ಇಷ್ಟೊಂದು ರನ್ ಆಗೋದಕ್ಕೆ. ನೆಕ್ಸ್ಟ್ ಅಬೌಟ್ 39 50 ಎಂಡೆಡ್ ಗ್ರೀನ್ ಟುಡೇ ಅಂದ್ರೆ 50 ಎಂಡೆಡ್ ಗ್ರೀನ್ ಟುಡೇ ಆಯ್ತು. ಯಾವುದೇದಂತ ನೋಡೋದಾದ್ರೆ ಇನ್ಕ್ಲೂಡಿಂಗ್ ಇಂಡಸ್ಇಂಡ್ ಬ್ಯಾಂಕ್ 7.5% ಅಷ್ಟು ಅಪ್ ಆಯ್ತು. ಮತ್ತೆ SBI, ICICI ಬ್ಯಾಂಕ್, HDFC ಬ್ಯಾಂಕ್, UPL, ಆಕ್ಸಿಸ್ ಬ್ಯಾಂಕ್, ಟಾಟಾ ಮೋಟಾರ್ಸ್ ಮತ್ತು ಈಚರ್ ಮೋಟಾರ್ಸ್ ಇವೆಲ್ಲ ಟಾಪ್ ಗೇನರ್ಸ್. ಮತ್ತೆ ಡೌನ್ ಸೈಡ್ ಯಾರ್ಯಾರು ಅಂತ ಅಂದ್ರೆ ಲೂಸರ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ ಸಿಪ್ಲಾ ಇರ್ಬೋದು, L&T, ಭಾರತಿ ಏರ್ಟೆಲ್, ನೆಸ್ಲೆ ಇಂಡಿಯಾ, ಸನ್ಫಾರ್ಮ್, HDFC ಲೈಫ್ ಮತ್ತೆ ಮಾರುತಿ ಸುಜುಕಿ ಇವರೆಲ್ಲ ಟಾಪ್ ಲೂಸರ್ಸ್ ಅಂತ ಕರಿಬಹುದು. ಎಷ್ಟು ಡೌನ್ ಆಯ್ತು ಅಂದ್ರೆ ಅಪ್ ಟು 2.4% ತನಕ ಡೌನ್ ಆದ್ವು. ನೆಕ್ಸ್ಟ್ ಮಾರ್ಕೆಟ್ ಸೆಂಟಿಮೆಂಟ್ ಏನಿತ್ತು ಫರ್ದರ್ ಇಂಪ್ರೂವ್ಡ್ ಆಫ್ಟರ್ ಡೊಮೆಸ್ಟಿಕ್ ಕರೋನಾ ವೈರಸ್ ಕೇಸಸ್ ಎಲ್ಲ ಡೌನ್ ಆಗ್ತಾ ಇದಾವೆ. ಅಂದ್ರೆ 3 lakh ಮಾರ್ಕ್ ಮಾಡಿದ ಫಸ್ಟ್ ಟೈಮ್ ಸಿನ್ಸ್ ಏಪ್ರಿಲ್ 21 ಕಂಪೇರ್ ಮಾಡಿದ್ರೆ ಇಂಡಿಯಾ ರಿಪೋರ್ಟೆಡ್ 2,81,386 ನ್ಯೂ ಕರೋನಾ ವೈರಸ್ ಅಂದ್ರೆ 2,81,386 ನ್ಯೂ ಕರೋನಾ ಕೇಸಸ್ ಹ್ಯಾಡ್ ಆಗಿದೆ 24 ಅವರ್ಸ್ ಅಲ್ಲಿ. ಅಂದ್ರೆ ಇದು ಲೋಯೆಸ್ಟ್ ಅಂತಾನೆ ಹೇಳ್ಬೋದು. ಏಪ್ರಿಲ್ 21ಗೆ ಇದ್ ಮಾಡಿದ್ರೆ ಏನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾವೆ ಲಾಕ್ ಡೌನ್ ಎಲ್ಲ ಸಮ್ ಸ್ಟೇಟ್ಸ್, ಇದೊಂದು ಹೆಲ್ಪ್ ಆಗ್ತಾ ಇದೆ ಕರೋನಾ ಕೇಸಸ್ ಎಲ್ಲ ಡೌನ್ ಆಗೋದಕ್ಕೆ. ಇದೊಂದು ಮಾರ್ಕೆಟ್ ಸೆಂಟಿಮೆಂಟ್ ಇವತ್ತು ಮಾರ್ಕೆಟ್ ಚೆನ್ನಾಗಿ ರನ್ ಆಗಿದ್ದಕ್ಕೆ. ಮತ್ತೆ ಬಾಲಕೃಷ್ಣ ಇಂಡಸ್ಟ್ರೀಸ್ 10% ಅಷ್ಟು ರೈಸ್ ಆಯ್ತು. ಏನಕ್ಕಂತಂದ್ರೆ ಕ್ವಾರ್ಟರ್ ಅರ್ನಿಂಗ್ ಚೆನ್ನಾಗಿ ಬಂದಿದೆ Q4. ಅದು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನೋಡೋಣ ಏನೇನ್ ರಿಸಲ್ಟ್ ಇದೆ ಅಂತ ಅನ್ಬಿಟ್ಟು. ನೆಕ್ಸ್ಟ್ ಭಾರತಿ ಏರ್ಟೆಲ್ 2% ಡೌನ್ ಆಯ್ತು. ಇವ್ರದ್ದು ಮಾರ್ಚ್ ಕ್ವಾರ್ಟರ್ದು ಏನು ರಿಸಲ್ಟ್ ಕೂಡ ಡೌನ್ ಆಗಿದೆ. ಇದರಿಂದ ಇವತ್ತು ಶೇರ್ ಪ್ರೈಸ್ ಇದು ಕೂಡ ಡೌನ್ ಆಯ್ತು 2%. ನೆಕ್ಸ್ಟ್ ಶಿಲ್ಪಾ ಮೆಡಿಕೇರ್ ಬಗ್ಗೆ ಹೇಳ್ಬೇಕಂದ್ರೆ 12% ಅಷ್ಟು ರ್ಯಾಲಿ ಆಯ್ತು. ಏನಕ್ಕಂತ ಅಂದ್ರೆ ಕಂಪ್ನಿ ಅನೌನ್ಸ್ ಮಾಡಿದೆ ಏನ್ ಪಾರ್ಟ್ನರ್ಶಿಪ್ ಮಾಡ್ಕೊಂತಾ ಇದ್ದಾರೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರಿ ಇವ್ರ ಜೊತೆ. ಏನು ಸ್ಪುಟ್ನಿಕ್ ವಿ ವ್ಯಾಕ್ಸಿನ್ ಇವರು ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಇವಾಗ ಶಿಲ್ಪಾ ಮೆಡಿಕೇರ್ ಅವರು ಕೂಡ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊತಾ ಇದ್ದಾರೆ. ಏನು ಇವ್ರು ಕೂಡ ಪ್ರೊಡಕ್ಷನ್ ಮಾಡೋದಕ್ಕೆ ಅಂತ ಅನ್ಬಿಟ್ಟು. ಅದರಿಂದ ಶಿಲ್ಪಾ ಮೆಡಿಕೇರ್ ಇವತ್ತು 12% ಅಷ್ಟು ರೈಸ್ ಆಯ್ತು. ನೆಕ್ಸ್ಟ್ ಇವತ್ತಿನ ಟಾಪ್ ಗೇನರ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ ಬಾಲಕೃಷ್ಣ ಇಂಡಸ್ಟ್ರಿ ಇವ್ರದ್ದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 2,083.90 ರುಪೀಸ್ ಇದೆ. ಎಷ್ಟು ಚೇಂಜಸ್ ಆಯ್ತು ಅಂತಂದ್ರೆ ಎಷ್ಟು ರೈಸ್ ಆಯ್ತು ಅಂದ್ರೆ 187.80 ರುಪೀಸ್ ಅಷ್ಟು ರೈಸ್ ಆಗಿ 9.90% ಅಷ್ಟು ಗೈನ್ ಆಯ್ತು. ನೆಕ್ಸ್ಟ್ ಇಂಡಸ್ಇಂಡ್ ಬ್ಯಾಂಕ್ ಇವ್ರದ್ದು ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡೋದಾದ್ರೆ 956.45 ರುಪೀಸ್ ಇದೆ. ಚೇಂಜ್ ಆಗಿದ್ದು 65.60 ರುಪೀಸ್ ಅಷ್ಟು ರೈಸ್ ಆಗಿ 7.36% ಗೆ ಎಂಡ್ ಆಯ್ತು. ನೆಕ್ಸ್ಟ್ 4 ಇವ್ರದ್ದು ಕರೆಂಟ್ ಮಾರ್ಕೆಟ್ ಪ್ರೈಸ್ 76 ರುಪೀಸ್ ಇದೆ. 4.65 ರುಪೀಸ್ ಅಷ್ಟು ರೈಸ್ ಆಗಿ 6.52% ಎಂಡ್ ಆಯ್ತು. ನೆಕ್ಸ್ಟ್ SBI 383.10 ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. 22.65 ರುಪೀಸ್ ಅಷ್ಟು ರೈಸ್ ಆಗಿ 6.28% ಅಷ್ಟು ರೈಸ್ ಆಯ್ತು. ನೆಕ್ಸ್ಟ್ ಅದಾನಿ ಎಂಟರ್ಪ್ರೈಸಸ್ ಇವ್ರದ್ದು 1,289.10 ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. 68.75 ರುಪೀಸ್ ಅಷ್ಟು ರೈಸ್ ಆಗಿ 5.63% ಅಷ್ಟು ಎಂಡ್ ಆಯ್ತು. ನೆಕ್ಸ್ಟ್ ಮದರ್ಸನ್ ಸುಮಿ
240.20 ರುಪೀಸ್ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. ಇವ್ರದ್ದು 11.75 ರುಪೀಸ್ ಅಷ್ಟು ರೈಸ್ ಆಗಿ 5.14% ಅಷ್ಟು ಗೇನ್ ಆಯ್ತು. ಮದರ್ಸನ್ ಸುಮಿದು ಸ್ಟಾಕ್ ಫಂಡಮೆಂಟಲ್ ಅನಾಲಿಸಿಸ್ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದೀವಿ. ಆ ವಿಡಿಯೋ ನೋಡ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋ ಕೂಡ ನೋಡ್ಬೋದು ನೀವು. ನೆಕ್ಸ್ಟ್ ನೋಡೋದಾದ್ರೆ RBL ಬ್ಯಾಂಕ್ 197 ರುಪೀಸ್ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. 9.30 ರುಪೀಸ್ ಅಷ್ಟು ರೈಸ್ ಆಗಿ 4.95% ಅಷ್ಟು ಗೇನ್ ಆಯ್ತು. ನೆಕ್ಸ್ಟ್ BHEL 71.25 ರುಪೀಸ್ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. 3.25 ರುಪೀಸ್ ಅಷ್ಟು ರೈಸ್ ಆಗಿ 4.78% ಗೆ ಎಂಡ್ ಆಯ್ತು. ನೆಕ್ಸ್ಟ್ ಟಾಪ್ ಲೂಸರ್ಸ್ ಯಾರ್ಯಾರು ಅಂತ ನೋಡೋಣ. ಟಾಪ್ ಲೂಸರ್ಸ್ ಯಾರ್ಯಾರು ಅಂದ್ರೆ ಸಿಪ್ಲಾ 881.20 ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. ಇವ್ರದ್ದು 22.85 ರುಪೀಸ್ ಅಷ್ಟು ಡೌನ್ ಆಗಿ 2.53% ಅಷ್ಟು ಡೌನ್ ಆಯ್ತು. ನೆಕ್ಸ್ಟ್ ICICI ಪ್ರೊಡೆನ್ಶಿಯಲ್ 548.70 ರುಪೀಸ್ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. 11.45 ರುಪೀಸ್ ಅಷ್ಟು ಡೌನ್ ಆಗಿ 2.04 ಅಷ್ಟು ಡೌನ್ ಆಯ್ತು ಡೌನ್ ಆಯ್ತು. ನೆಕ್ಸ್ಟ್ ಲಾರ್ಸನ್ ಇವ್ರದ್ದು 1386.75 ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. 28.75 ರುಪೀಸ್ ಅಷ್ಟು ಡೌನ್ ಆಗಿ 2.03% ಅಷ್ಟು ಡೌನ್ ಆಯ್ತು. ನೆಕ್ಸ್ಟ್ ಭಾರತಿ ಏರ್ಟೆಲ್ 549.65 ರುಪೀಸ್ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. 10.75 ರುಪೀಸ್ ಅಷ್ಟು ಡೌನ್ ಆಗಿ 1.92% ಅಷ್ಟು ಡೌನ್ ಆಯ್ತು. ನೆಕ್ಸ್ಟ್ ಎಸ್ಕಾರ್ಟ್ಸ್ 1142.05 ರುಪೀಸ್ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. 21.50 ರುಪೀಸ್ ಅಷ್ಟು ಡೌನ್ ಆಗಿ 1.85% ಅಷ್ಟು ಡೌನ್ ಆಯ್ತು. ನೆಕ್ಸ್ಟ್ ಜಿ ಎಂಟರ್ಟೈನ್ಮೆಂಟ್ ಇವ್ರದ್ದು 188.20 ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. -3.40 ರುಪೀಸ್ ಅಷ್ಟು ಡೌನ್ ಆಗಿ 1.77% ಅಷ್ಟು ಡೌನ್ ಆಯ್ತು. ನೆಕ್ಸ್ಟ್ ಹೋಲ್ಟಾಸ್ ಇವ್ರದ್ದು 983.65 ರುಪೀಸ್ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. 15.70 ರುಪೀಸ್ ಅಷ್ಟು ಡೌನ್ ಆಗಿ 1.57% ಅಷ್ಟು ಡೌನ್ ಆಯ್ತು. ನೆಕ್ಸ್ಟ್ SBI ಲೈಫ್ ಇನ್ಶೂರೆನ್ಸ್ ಇವ್ರದ್ದು 963.65 ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. 14.75 ರುಪೀಸ್ ಅಷ್ಟು ಡೌನ್ ಆಗಿ 1.51% ಅಷ್ಟು ಡೌನ್ ಆಯ್ತು. ಬಾಲಕೃಷ್ಣ ಇಂಡಸ್ಟ್ರೀಸ್ ಲಿಮಿಟೆಡ್ ಅವರದ್ದು Q4 ರಿಸಲ್ಟ್ ನೋಡೋಣ. ಅದಕ್ಕೆ ಮುಂಚೆ ಇಂಟ್ರೊಡಕ್ಷನ್ ನೋಡೋಣ ಸ್ವಲ್ಪ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಅಂದ್ರೆ 2081.05 ಇದೆ ಹ್ಯಾಸ್ ಆನ್ 17th May 2021 ನೋಡೋದಾದ್ರೆ. ಇವ್ರದ್ದು ಮೇನ್ ಬಿಸ್ನೆಸ್ ಸೆಗ್ಮೆಂಟ್ ನೋಡೋದಾದ್ರೆ ಟೈರ್ಸ್, ಅಂದ್ರೆ ಯಾವ್ದೇದು ಏನ್ ವೆಹಿಕಲ್ ಬರುತ್ತೆ ಅದಕ್ಕೆಲ್ಲ ಇವರು ಟೈರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅಂದ್ರೆ ಹೈವೇ ಟೈರ್ಸ್ ಇನ್ಕ್ಲೂಡ್ ಅಗ್ರಿಕಲ್ಚರ್ ಇರ್ಬೋದು, ಇಂಡಸ್ಟ್ರಿ, ಮೆಟೀರಿಯಲ್ ಹ್ಯಾಂಡ್ಲಿಂಗ್, ಫಾರೆಸ್ಟ್ರಿ, ಲಾನ್ ಅಂಡ್ ಗಾರ್ಡನ್, ಕನ್ಸ್ಟ್ರಕ್ಷನ್ ಮತ್ತೆ ಅರ್ತ್ ಮೂವಿಂಗ್ ಎಲ್ಲ ಏನು ವೆಹಿಕಲ್ಸ್ ಇದಾವೆ ಇದಕ್ಕೆಲ್ಲ ಟೈರ್ಸ್ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಮತ್ತೆ ಇವ್ರದ್ದು ಡೊಮೆಸ್ಟಿಕ್ ಮಾರ್ಕೆಟ್ ಏನು ಕಂಪ್ನಿ ಸಪ್ಲೈ ನೋಡೋದಾದ್ರೆ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಇದಕ್ಕೆಲ್ಲ ಇವರು ರೋಡ್ ಕನ್ಸ್ಟ್ರಕ್ಷನ್ ಸೆಕ್ಟರ್ ಇದೆಲ್ಲ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಇದೆ. ಅಂದ್ರೆ ಮೇನ್ ಬಿಸ್ನೆಸ್ ಸೆಗ್ಮೆಂಟ್ ಅಂದ್ರೆ ಟೈರ್ ಸೆಗ್ಮೆಂಟ್, BKT ಅಂತ ಕೂಡ ಕರೀತಾರೆ ಇದನ್ನ. ನೆಕ್ಸ್ಟ್ Q4 ರಿಸಲ್ಟ್ ಏನಾಯ್ತು ಅಂತ ಅಂದ್ಬಿಟ್ಟು ನೋಡೋಣ. ಇವ್ರದ್ದು ಬಾಲಕೃಷ್ಣ ಇಂಡಸ್ಟ್ರೀಸ್ Q4 ರಿಸಲ್ಟ್ ಬಂದಿದೆ ನೋಡಿ ಏನಾಯ್ತು ಅಂತ ಅಂದ್ಬಿಟ್ಟು. ಕಂಪ್ನಿ ರೆವಿನ್ಯೂ ಫ್ರಮ್ ಆಪರೇಷನ್ ನೋಡೋದಾದ್ರೆ ಲಾಸ್ಟ್ ಇಯರ್ 1437.76 ಕ್ರೋರ್ ಇತ್ತು ಏನು ಮಾರ್ಚ್ 31st 2020 ನಲ್ಲಿ. ಈ ಇಯರ್ ನೋಡೋದಾದ್ರೆ 1814.74 ಕ್ರೋರ್ ಅಷ್ಟು ರೈಸ್ ಆಗಿದೆ ಮಾರ್ಚ್ 31st 2021 ನಲ್ಲಿ. ಅಂದ್ರೆ ಇವ್ರದ್ದು ರೈಸ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ನೋಡೋಣ. ನೆಟ್ ಪ್ರಾಫಿಟ್ ಲಾಸ್ಟ್ ಇಯರ್ ಫಿನಾನ್ಷಿಯಲ್ ಇಯರ್ ಏನು Q4 31st 2021 ನೋಡೋದಾದ್ರೆ 264.70 ಕ್ರೋರ್ ಇತ್ತು. ಈ ಇಯರ್ ನೋಡೋದಾದ್ರೆ ಏನು Q4 2021 379.95 ಕ್ರೋರ್ ಅಷ್ಟು ರೈಸ್ ಆಗಿದೆ. ಇದು ನೆಟ್ ಪ್ರಾಫಿಟ್ ಕೂಡ ರೈಸ್ ಆಗಿದೆ. ನೆಕ್ಸ್ಟ್ ಕಂಪ್ನಿದು EPS ನೋಡೋದಾದ್ರೆ EPS ಅಂದ್ರೆ ಅರ್ನಿಂಗ್ ಪರ್ ಶೇರ್ ಅಂತ ಕರಿತೀವಿ. ಲಾಸ್ಟ್ ಇಯರ್ ನೋಡೋದಾದ್ರೆ 13.69 ರುಪೀಸ್ ಇತ್ತು. ಈ ಇಯರ್ ನೋಡೋದಾದ್ರೆ 19.65 ಅಷ್ಟು ಇದು ಕೂಡ ರೈಸ್ ಆಗಿದೆ. ನೆಕ್ಸ್ಟ್ ಎಷ್ಟೆಷ್ಟು ಪರ್ಸೆಂಟ್ ರೈಸ್ ಆಗಿದೆ ಅಂತ ನೋಡಿ. ಅಂದ್ರೆ ಟೋಟಲ್ ಇನ್ಕಮ್ ಅಥವಾ ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಏನ್ ಕರಿತೀವಿ ಇದು 26.22% ಅಷ್ಟು ರೈಸ್ ಆಗಿದೆ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ನೋಡೋದಾದ್ರೆ 43.54% ಅಷ್ಟು ರೈಸ್ ಆಗಿದೆ. ನೆಕ್ಸ್ಟ್ ಅರ್ನಿಂಗ್ ಪರ್ ಶೇರ್ ಅಥವಾ EPS ಅಂತ ಕರಿತೀವಿ ಇದನ್ನ ನೋಡೋದಾದ್ರೆ 43.54% ಅಷ್ಟು ರೈಸ್ ಆಗಿದೆ. ನೆಕ್ಸ್ಟ್ ಚಾರ್ಟಲ್ ಕೂಡ ಇದೆ ನೋಡಿ ಇಲ್ಲಿ ರೆವಿನ್ಯೂ ಮತ್ತೆ ನೆಟ್ ಪ್ರಾಫಿಟ್. ರೆವಿನ್ಯೂ ನೋಡೋದಾದ್ರೆ 1437.76 ಕ್ರೋರ್ ಇತ್ತು 2020 ನಲ್ಲಿ. ನೆಕ್ಸ್ಟ್ 2021 ಅಲ್ಲಿ ನೋಡೋದಾದ್ರೆ ಇವ್ರದ್ದು 1814.74 ಕ್ರೋರ್ ಇದೆ Q4 ಫೈನಾನ್ಷಿಯಲ್ 2020 ನಲ್ಲಿ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ನೋಡಿ Q4 ಫೈನಾನ್ಷಿಯಲ್ 2020 ನಲ್ಲಿ 264.7 ಕ್ರೋರ್ ಇತ್ತು. ಈ ಇಯರ್ ನೋಡೋದಾದ್ರೆ 379.95 ಕ್ರೋರ್ ಅಷ್ಟು ರೈಸ್ ಆಗಿದೆ. ಇಷ್ಟು ಇವ್ರದ್ದು ಬಾಲಕೃಷ್ಣ ಇಂಡಸ್ಟ್ರಿ Q4 ರಿಸಲ್ಟ್.
ಮತ್ತೆ ಬಾಲಕೃಷ್ಣ ಇಂಡಸ್ಟ್ರಿದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಇದೆ. ಮಾರ್ಚ್ 2021ಗೆ ನೋಡೋದಾದ್ರೆ ನೋಡಿ, ಇಲ್ಲಿ ಪ್ರಮೋಟರ್ಸ್ ಬಂದ್ಬಿಟ್ಟು 58.30% ಅಷ್ಟು ಹೋಲ್ಡಿಂಗ್ಸ್ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ FII ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಏನ್ ಕರಿತೀವಿ, ಇವ್ರು ಬಂದ್ಬಿಟ್ಟು 14.40% ಅಷ್ಟು ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ DI ಅಂತ ಏನ್ ಕರಿತೀವಿ, ಇವರು ಕೂಡ 14.59% ಅಷ್ಟು ಇಟ್ಕೊಂಡಿದ್ದಾರೆ. ಮತ್ತೆ ಪಬ್ಲಿಕ್ ಅಂದ್ರೆ ರಿಟೈಲರ್ ಇದಾರೆ, ಅವರು 12.71% ಅಷ್ಟು ಇಟ್ಕೊಂಡಿದ್ದಾರೆ. ಇದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಮಾರ್ಚ್ 2021 ನೋಡೋದಾದ್ರೆ. ಇದು FII ಮತ್ತೆ DI ಅವ್ರದ್ದು ಟ್ರೇಡಿಂಗ್ ಆಕ್ಟಿವಿಟಿ. FII ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಇವ್ರದ್ದು ನೋಡಿ ಏನ್ ಟ್ರೇಡ್ ನಡೆದಿದೆ ಅನ್ಬಿಟ್ಟು 17th May 2021. ಇವ್ರದ್ದು ಬೈ ವ್ಯಾಲ್ಯೂ ನೋಡೋದಾದ್ರೆ 5797.54 ಕ್ರೋರ್ ಇದೆ. ಸೇಲ್ ವ್ಯಾಲ್ಯೂ ನೋಡೋದಾದ್ರೆ 8053.38 ಕ್ರೋರ್ ಇದೆ. ನೆಟ್ ವ್ಯಾಲ್ಯೂ ನೋಡಿ 2255.84 ಕ್ರೋರ್ ಇದೆ. ಅಂದ್ರೆ ಇವರು ಬೈ ಕಮ್ಮಿ ಮಾಡಿದ್ದಾರೆ, ಸೇಲ್ ಜಾಸ್ತಿ ಮಾಡಿದ್ದಾರೆ. ಇದೊಂದು ನೆಗೆಟಿವ್ ಇಂಪ್ಯಾಕ್ಟ್ ಮಾರ್ಕೆಟ್ ಅಲ್ಲಿ. ಮತ್ತೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತ ಏನ್ ಕರಿತೀವಿ, ಇವರು 17th May 2021 ಟ್ರೇಡಿಂಗ್ ಆಕ್ಟಿವಿಟಿ ನೋಡೋದಾದ್ರೆ ಬೈ ವ್ಯಾಲ್ಯೂ ಬಂದ್ಬಿಟ್ಟು 7096.88 ಕ್ರೋರ್ ಅಷ್ಟು ಇವ್ರು ಬೈ ಮಾಡಿದ್ದಾರೆ. ನೆಕ್ಸ್ಟ್ ಸೇಲ್ ಮಾಡಿರೋದು 5148.4 ಕ್ರೋರ್ ಅಷ್ಟು ಸೇಲ್ ಮಾಡಿದ್ದಾರೆ. ನೆಟ್ ವ್ಯಾಲ್ಯೂ ನೋಡೋದಾದ್ರೆ 1948.48 ಕ್ರೋರ್ ಅಷ್ಟು ಇದೆ. ಇವರು ಏನೋ ಸೇಲ್ ಜಾಸ್ತಿ ಮಾಡಿದ್ದಾರೆ, ಇವರು ಬೈ ಜಾಸ್ತಿ ಮಾಡಿದ್ದಾರೆ. ಇದು ಇಲ್ಲಿ ಸೇಮ್ ಈಕ್ವಲ್ ಆಗುತ್ತೆ. ಇಲ್ಲಿ ಇದೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ಬೋದು. DI ಅವ್ರದ್ದು ಟ್ರೇಡಿಂಗ್ ಏನು ಸೇಲ್ ಜಾಸ್ತಿ ಅಲ್ಲ, ಇವ್ರದ್ದು ಬೈಯಿಂಗ್ ಜಾಸ್ತಿ ಇರೋದು DI ಅವ್ರದ್ದು. ಇಷ್ಟು FII ಮತ್ತೆ DI ಅವ್ರದ್ದು ಟ್ರೇಡಿಂಗ್ ಆಕ್ಟಿವಿಟಿ. ಇದು ಇವತ್ತಿಂದು ಬಲ್ಕ್ ಡೀಲ್ಸ್ ಹಿಸ್ಟಾರಿಕಲ್ ಡಾಟಾ 17th May 2021 ನೋಡಿ, ಯಾವ್ದು ಬಲ್ಕ್ ಡೀಲ್ ನಡೆದಿದೆ ಅಂತ ಅಂದ್ಬಿಟ್ಟು ಸೆಕ್ಯೂರಿಟಿ ನೇಮು, ಕ್ಲೈಂಟ್ ನೇಮು, ಬೈ ಮಾಡಿದ್ರ ಇಲ್ಲ ಸೇಲ್ ಮಾಡಿದ್ರು, ಇಲ್ಲ ಕ್ವಾಂಟಿಟಿ ಎಷ್ಟು ಟ್ರೇಡ್ ಮಾಡಿದ್ರು, ನೆಕ್ಸ್ಟ್ ಏನು ಪ್ರೈಸ್ಗೆ ಅವರು ಬೈ ಮಾಡಿದ್ರು ಸೇಲ್ ಮಾಡಿದ್ರು ಅಂತ ಎಲ್ಲ ಡೀಟೇಲ್ ಇದೆ. ಇದೆಲ್ಲ ನಾನು ಸ್ಕ್ರಾಲ್ ಡೌನ್ ಮಾಡ್ತೀನಿ, ನಿಧಾನಕ್ಕೆ ನೀವು ಒಂದೊಂದೇ ಓದ್ಕೊಳ್ಳಿ ಯಾವ್ದು ನಡೆದಿದೆ ಅಂತ ಅಂದ್ಬಿಟ್ಟು. ನೋಡಿ, ಶಿಲ್ಪಾ ಮೆಡಿಕೇರ್ ಎಲ್ಲ ನಡೆದಿದೆ ಇವತ್ತು. ಇನ್ಪಾಯ್ನರ್, ಎಂಬ್ರಾಯ್ಡರ್ಸ್, PVR ಲಿಮಿಟೆಡ್, ವರ್ಟೋಸ್, ವಿಕಾಸ್, ಹೆಕೋಟೆಕ್ ಇವೆಲ್ಲ ಟ್ರೇಡಿಂಗ್ ಆಕ್ಟಿವಿಟಿ ನಡೆದಿದೆ. ಒಂದೇ ದಿನ ಬೈಯು ಸೆಲ್ಲು ಸೇಮ್ ಕ್ವಾಂಟಿಟಿ ಎಲ್ಲ ಸೆಲ್ಲು ಬೈಯು ಮಾಡಿದ್ರು ಅಂತಂದ್ರೆ ಅದನ್ನು ನಾವು ಇಂಟ್ರಾಡೇ ಅಂತ ಕೂಡ ಕರಿತೀವಿ. ಇಷ್ಟು ಇವತ್ತಿಂದು ಬಲ್ಕ್ ಡೀಲ್ಸ್. ನೀವು ಮ್ಯೂಟ್ ಮಾಡ್ಬಿಟ್ಟು ಇಲ್ಲ ಪಾಸ್ ಮಾಡ್ಬಿಟ್ಟು ಎಲ್ಲ ಓದ್ಕೊಳ್ಳಿ. ಇದು US ಮಾರ್ಕೆಟ್ ಡೌ ನೋಡಿ, ಏನು 180.11 ಅಷ್ಟು ಡೌನ್ ಆಗಿ 0.52% ಅಷ್ಟು ಡೌನ್ ಆಗಿದೆ. ನೆಕ್ಸ್ಟ್ ನಾಸ್ಡಾಕ್ ನೋಡೋದಾದ್ರೆ 121.35 ಅಷ್ಟು ಡೌನ್ ಆಗಿ 0.90% ಅಷ್ಟು ಡೌನ್ ಆಗಿದೆ. S&P ನೋಡಿ 23.48% ಅಷ್ಟು 48 ಪಾಯಿಂಟ್ಸ್ ಡೌನ್ ಆಗಿ 0.56% ಅಷ್ಟು ಡೌನ್ ಆಗಿದೆ. US ಮಾರ್ಕೆಟ್ ಡೌನ್ ಅಲ್ಲಿ ಸ್ಟಾರ್ಟ್ ಆಗಿದೆ ಇವತ್ತು ನೋಡಿ. ಮತ್ತೆ ಎಂಡ್ ಆಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಮಾರ್ಕೆಟ್ ಡಿಪೆಂಡ್ ಆಗಿರುತ್ತೆ ನಾಳೆ ಮಾರ್ಕೆಟ್. ಇಷ್ಟು US ಮಾರ್ಕೆಟ್ ಡೀಟೇಲ್ಸ್. ಇಷ್ಟು ಇವತ್ತಿಂದ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅನಾಲಿಸಿಸ್. ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಇನ್ಫಾರ್ಮೇಶನ್ ಎಲ್ಲ ಅವರು ಕೂಡ ತಿಳ್ಕೊಬಹುದು. ಮತ್ತೆ ಇದು ಏನು ನಿಮ್ಗೆ ನಾಳೆ ಮಾರ್ಕೆಟ್ ಹೆಂಗಿರುತ್ತೆ ಅನ್ಬಿಟ್ಟು ಕ್ಲೂ ಸಿಗುತ್ತೆ. ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಆಗಿರ್ಬೋದು, ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತೆ ನಾನು ಸ್ಟಾಕ್ ಅನಾಲಿಸಿಸ್ ಮಾಡಿ ವಿಡಿಯೋ ಮಾಡಿ ಹಾಕ್ತಾ ಇದೀವಿ. ಲಾಸ್ಟ್ ವೀಕ್ ಬಂದ್ಬಿಟ್ಟು ಎಂಫಾಸಿಸ್ ಮಾಡಿದ್ವಿ. ನೆಕ್ಸ್ಟ್ ವೀಕ್ ನಿಮ್ಗೆ ಯಾವ್ದಾದ್ರು ಶೇರ್ದು ಫಂಡಮೆಂಟಲ್ ಅನಾಲಿಸಿಸ್ ಬೇಕು ಅಂತಂದ್ರೆ ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾವು ಆ ಶೇರ್ದು ಒಂದು ಫಂಡಮೆಂಟಲ್ ಅನಾಲಿಸಿಸ್ ವಿಡಿಯೋ ಮಾಡಿ ಹಾಕ್ತಿವಿ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದಕ್ಕೆ ನೀವು ಜಾಯಿನ್ ಆಗಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಮತ್ತೆ ನೀವೇನಾದ್ರೂ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆದ್ರೆ ನಾವು ರೀಸೆಂಟ್ ನ್ಯೂಸ್ ಏನಿರುತ್ತೆ, ಸ್ಟಾಕ್ ನ್ಯೂಸ್ ಅದೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತೆ ನಮ್ಮ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತಾನೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ ಇದುವರೆಗೂ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.